ಹಾಯ್ ಫ್ರೆಂಡ್ಸ್. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಭಾಳ ದಿನ ಆದಮೇಲೆ ಒಂದು ಒಳ್ಳೆ ಕೋರ್ಟ್ ಡ್ರಾಮಾ ನೋಡಿದೆ. ಆ ಮೂವಿ ನೇಮ್ ಬಂದುಬಿಟ್ಟು ಕೋರ್ಟ್ ಸ್ಟೇಟ್ ವರ್ಸಸ್ ನೋ ಬಾಡಿ ಅಂತ. ಕೋರ್ಟ್ ಡ್ರಾಮಾ ಅಂದರೆ ಮೆಲೋ ಡ್ರಾಮಾ ಟೈಫು ಹಾಗೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ. ಪವರ್ಫುಲ್ ಸ್ಟೋರಿ ಆ್ಯಂಡ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಲ್ಲ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ವರ್ತ್ ಮೂವಿ, ಮಿಸ್ ಮಾಡಿದೆ ನೋಡಿ. ಸ್ಟೋರಿ ವಿಚಾರಕ್ಕೆ ಬರಬೇಕಾದ್ರೆ 19 ವರ್ಷದ ಹುಡುಗ ಮತ್ತು 17 ವರ್ಷದ ಹುಡುಗಿ ಲವ್ ಮಾಡ್ತಿರ್ತಾರೆ. 19 ವರ್ಷದ ಹುಡುಗ ಮೇಲೆ ಪೋಕ್ಸೋ ಕೇಸ್ ಹಾಕಿ ರಿಮ್ಯಾಂಡಿಗೆ ಕಳಿಸ್ತಾರೆ. ಅವನು ಕೊನೆಗೂ ರಿಲೀಸ್ ಆಗ್ತಾನೋ ಇಲ್ಲ ಅನ್ನೋದೇ ಮೂವಿ ಸ್ಟೋರಿ. ಬಟ್ ಈ ರೀತಿ ಹೇಳಿದಂಗೆ ಬರೀ ಕೋರ್ಟು ಕೇಸ್ ಅಂತ ಇದೆ ಅಂದ್ಕೊಬೇಡಿ. ಮೂವಿ ತುಂಬ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟು ಇದೆ, ಎಲ್ಲ ಚೆನ್ನಾಗಿ. ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಈ ಮೂವಿಯಲ್ಲಿ ಎಲ್ಲ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ, ಎಸ್ಪೆಷಲಿ ಬಿಗ್ ಬಾಸ್ ಶಿವಾಜಿ ವಿಲನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಿಯದರ್ಶಿ ಇವರಂತರೂ ಒನ್ ಆಫ್ ದ ಮೋಸ್ಟ್ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ತೆಲುಗು ಇಂಡಸ್ಟ್ರಿ. ಆ್ಯಂಡ್ ಲೀಡ್ ಪರ್ಫಾರ್ಮೆನ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಪ್ರೊಡ್ಯೂಸ್ ಮಾಡಿರೋದು ಬೇರೆ ಯಾರೂ ಅಲ್ಲ, ತೆಲುಗು ಹೀರೋ ನಾಣಿ ಅವರೇ. ಅವ್ರ ಪ್ರೊಡಕ್ಷನಿಂದ ಒಳ್ಳೆ ಕ್ವಾಲಿಟಿ ಮೂವಿ ಯಾವಾಗ ಬರ್ತಿರ್ತವೆ. ಮಿಸ್ ಮಾಡಿದೆ ನೋಡಿ, ವರ್ತ್ ಮೂವಿ. ಆ್ಯಂಡ್ ಆ ಪೋಕ್ಸೋ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಜನ ಹಿಂಗೆ ಮಿಸ್ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಮೆಲೋ ಡ್ರಾಮಾ ಆ ರೀತಿ ಏನಿಲ್ಲ, ಎಲ್ಲ ಎಂಗೇಜ್ ಇದೆ ಸ್ಕ್ರೀನ್ ಪ್ಲೇ ಎಲ್ಲ. ತುಂಬ ಚೆನ್ನಾಗಿ, ಭಾಳ ದಿನ ಆದಮೇಲೆ ಒಳ್ಳೆ ಮೂವಿ ನೋಡಿದೆ ಅನ್ನಿಸ್ತು ನನಗೆ. ಅದಕ್ಕೆ ನಿಮಗೆ ಹೇಳ್ತೀನಿ. ಮಿಸ್ ಮಾಡಿದೆ ನೋಡಿ. ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದೆ, ಕನ್ನಡ ವರ್ಷನೂ ಇದೆ, ಡಬ್ಬಿಂಗ್ ವರ್ಷನು. ಮಿಸ್ ಮಾಡಿದೆ ನೋಡಿ. ಈ ರೀತಿ ಕಂಟೆಂಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಓಕೆ, ಬಾಯ್.